ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಗುರುಭವನ್ ಸೇರಿದಂತೆ ತಾಲೂಕಿನ ಒಟ್ಟು 3 ಕೇಂದ್ರಗಳಲ್ಲಿ ಮಂಗಳವಾರ ಮುಖ್ಯಮಂತ್ರಿಗಳೊಂದಿಗೆ ನೇರ ಸಂವಾದ ಹಾಗೂ ವಿಡಿಯೋ ಕಾನ್ಫರೆನ್ಸ್ ನಡೆಸಲಾಯಿತು. ಇನ್ನು ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಡೆಸಿದ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ನಾಡಗೀತೆ ಮೊಳಗುತ್ತಿದ್ದ ವೇಳೆ ಜಗಳೂರು ಸೇರಿದಂತೆ ಹಲವು ತಾಲೂಕುಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕುಳಿತಿರುವುದು ಮುಖ್ಯಮಂತ್ರಿ ಗಮನಕ್ಕೆ ಬಂದು ಅಧಿಕಾರಿಗಳ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಇನ್ನು ಸಿಎಂ ವಿಡಿಯೋ ಸಂವಾದ ಕಾರ್ಯಕ್ರಮ ಜಗಳೂರು ತಾಲೂಕಿನಲ್ಲಿ 3 ಭಾಗಗಳಲ್ಲಿ ನಡೆದಿದ್ದು, ಪಟ್ಟಣದ ಗುರುಭವನ ಹಾಗೂ ಬಿಲ್ಚೋಡು ಮತ್ತು ಸೊಕ್ಕೆ ಭಾಗದಲ್ಲಿ ನಡೆದಿದ್ದು, ಈ ಘಟನೆ ಎಲ್ಲಿ ನಡೆದಿದೆ ಎಂಬುದು ಗೊಂದಲ ಮೂಡಿಸಿದೆ. ಇವೆಲ್ಲ ಕೂಡ ನನಗೆ ನಂದೇ ಆದಂತ ಅನುಭವಗಳನ್ನೆಲ್ಲ ನಾನೆಲ್ಲ ನೋಡಿದ್ದೇನೆ. ಸೊ ಅದಕ್ಕೆ ನಾನು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಆಡಳಿತದಲ್ಲಿ ಯಾವ ರೀತಿ ನಡೀತಾ ಇದೆ, ನಮ್ಮ ಶಾಸಕರು ಕೂಡ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನಮ್ಮ ಶಾಸಕರಿಗೂ ಕೂಡ ಹೇಳಿದ್ದೇನೆ, ನನ್ನ ಸಹೋದ್ಯೋಗಿಗೂ ಕೂಡ ಹೇಳಿದ್ದೇನೆ. ನಾನು ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಾನು ಇಲ್ಲಿಂದ ನನಗೆ ಜಗಳೂರು ಕಾಣಲಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನನಗೆ ಇಲ್ಲಿ ವಿತಿನ್ ಮಿನಿಟ್ ಐ ಗೆಟ್ ಎನ್ ಇನ್ಫಾರ್ಮೇಶನ್ ವಾಟ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಮೀ. ನಾನು ಇನ್ನ 7 ತಾಲೂಕು ಕಚೇರಿಗಳಲ್ಲಿ ಅದೇ ರೀತಿ ಕೂತಿದ್ರು. ಐ ವಿಲ್ ಲೀವ್ ಇಟ್ ಟು ದಿ ಆಫೀಸರ್ಸ್. ವಿಡಿಯೋ ರೆಕಾರ್ಡಿಂಗ್ ಇದೆ. ಯಾಕೆ ಕೂತಿದ್ರು ಅಂದ್ರೆ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ನಾವು ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್. ಸೊ ಹಂಗೆ ಇವತ್ತು ನಾವು ಜನಸಾಮಾನ್ಯನ ಕಚೇರಿನ ಇವತ್ತು ಏನು ನಮಗೆ ಅವಕಾಶ ಸಿಕ್ಕಿದೆ, ಇದು ಚೆನ್ನಾಗಿ ನಾವು ಉತ್ತಮ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ, ಅಲ್ಟಿಮೇಟ್ಲಿ ನಾವು ಯಾರಿಗೋಸ್ಕರ ಮಾಡಬೇಕು? ಜನ ನಮ್ಗೇನೊಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನ ಅವ್ರಿಗೆ ಸ್ಪಂದಿಸ್ಬೇಕು. ಕೊನೆಗೆ ಎಲ್ಲೂ ಯಾರಿಗೂ ಸ್ಪಂದಿಸಲಿಲ್ಲ ಅಂತಂದ್ರೆ ನಿಮ್ ಕಾನ್ಶಿಯಸ್ ಆರು ಒಪ್ಕೋಬೇಕು. ನಿಮ್ಮ ಕಾನ್ಶಿಯಸ್ ಆರು ಏನಿದೆ ಅನ್ನೋದನ್ನ ಒಪ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ಲ ಹೇಳಬೇಕಾದಂತ ನನ್ನ ಕರ್ತವ್ಯ. ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದು, ಸರ್ಕಾರದ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಕಾರ್ಯಗಳ ಪ್ರಗತಿ ಹಾಗೂ ಸಾರ್ವಜನಿಕರಿಗೆ ಕಲ್ಪಿಸಲಾಗುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಕೆಲವು ತಾಲೂಕುಗಳು ಹೋಬಳಿ ಅಧಿಕಾರಿಗಳಿಗೆ ಮರಳಿ ಸ್ಕ್ರೀನ್ ಮೇಲೆ ತಗೊಳ್ಳಿ. ಚಾಮರಾಜನಗರದವರು ಚಾಮರಾಜನಗರದವರು ನೀವು ಹೊರಗೆ ಮಾತಾಡಿ ಆಮೇಲೆ ಚಾಮರಾಜ ಕೊಡೋಣ. ಫಸ್ಟ್ ಮಾಡಿ ಆನ್ಸರ್ ಹೆಣ್ಮಗಳು ಕೂದಿರೋದು ಕಷ್ಟಗಳಿಗೆ ಆಗ್ತದೆ. ಅವರಿಗೆ ಸರ್ಕಾರ ಮಾಡಿರೋದನ್ನ ಹೇಳಿದಾರಮ್ಮ. ಏನೆಲ್ಲ ಕ್ರಮ ತಗೊಂಡಿದ್ದಾರೆ? ಕುಡಿಯುವ ನೀರಿಗೆ ಗ್ರಾಮೀಣ ಭಾಗದಲ್ಲಿ 8 ಗ್ರಾಮ ಪಂಚಾಯತ್ 11 ವಿಲೇಜ್ ಸಮಸ್ಯೆಗಳಿದೆ ಸರ್. ಅಂದ್ರೆ 40 ಆಗಿದೆ ಸರ್. ನಿಮ್ಮಲ್ಲಿ ಏನ್ ಪರಿಸ್ಥಿತಿ ಇದೆ, ಬರದೇ ಪರಿಸ್ಥಿತಿ ಇದೆ ಹೇಳಿ ಸರ್. ನಮಸ್ತೆ ಸರ್. ನಮ್ಮಲ್ಲಿ ಜೂನ್ 1 ಈವರೆಗೂ 177.7 ವಾಡಿಕೆ ಮಳೆ ಆಗಬೇಕಾಗಿತ್ತು ಸರ್. ಆದ್ರೆ 46. ಈ ಸಭೆಯಲ್ಲಿ ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಪಾಟೀಲ್, ತಹಸೀಲ್ದಾರ್ ಗುರು ಬಸವರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಂಚಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕನಾಯಕ್, ಸಿಪಿಐ ಸಿದ್ದರಾಮಯ್ಯ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದರ ಜೊತೆಗೆ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು, ಪಂಚಾಯಿತಿ ಕಾರ್ಯದರ್ಶಿಗಳು,
ಗ್ರಾಮ ಆಡಳಿತಾಧಿಕಾರಿಗಳು, ವಿವಿಧ ಇಲಾಖೆಗಳ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು.